ನಮಸ್ತೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋ ವಿಷಯ ಸ್ವಲ್ಪ ಭಿನ್ನ ಮತ್ತು ತುಂಬಾನೇ ಮುಖ್ಯ. ನಾವೆಲ್ಲರೂ ಈ ಊಟದ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಎಷ್ಟೊಂದು ಒತ್ತಡ ಹಾಕೊಳ್ತೀವಿ ಅಂದ್ರೆ ಕೆಲವೊಮ್ಮೆ ನಮ್ಮ ದೇಹ ಮನಸ್ಸು ಎರಡು ಬ್ರೇಕ್ ಹಾಕು ಅಂತ ಕಿರುಚೋಕೆ ಶುರು ಮಾಡುತ್ತೆ. ಅದನ್ನ ನಾವು ಕೇಳದೆ ಮುಂದುವರೆದರೆ ಅಪಾಯ ತಪ್ಪಿದ್ದಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸಲ ಈ ಪರಿಸ್ಥಿತಿ ಬಂದೇ ಬರುತ್ತೆ. ಅದೇ ನಮ್ಮ ಮಿತಿ ಮೀರಿದಾಗ. ಆಗ ನಮ್ಮ ಶಕ್ತಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿಕೊಂಡಾಗ ನಮ್ಮ ಮನಸ್ಸು ದೇಹ ಎರಡು ಸುಸ್ತಾಗಿ ಸಾಕು ಅಂತ ಕೂಗುತ್ತೆ. ಆ ಸಮಯದಲ್ಲಿ ಕೆಲವು ಲಕ್ಷಣಗಳು ತೋರಿಸಿಕೊಳ್ಳುತ್ತೆ. ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. 1. ಸದಾ ಸುಸ್ತು. ಎಷ್ಟೇ ನಿದ್ದೆ ಮಾಡಿದ್ರೂ ಏಳುವಾಗಲೇ ಸುಸ್ತು, ದಣಿವು, ಒಂಥರ ಭಾರ, ಏನನ್ನು ಮಾಡೋಕೆ ಆಗದೇ ಇರೋ ಫೀಲಿಂಗ್. ಉದಾಹರಣೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟ್ ಶುರುವಾಗಿದೆ, ಡೆಡ್ಲೈನ್ ಹತ್ತಿರದಲ್ಲಿದೆ. ನೀವು ದಿನರಾತ್ರಿ ದುಡಿಯುತ್ತಿದ್ದೀರಿ. ಬೆಳಿಗ್ಗೆ ಎದ್ದ ಕೂಡಲೇ ಲ್ಯಾಪ್ಟಾಪ್ ಆನ್ ಮಾಡ್ತೀರಿ, ರಾತ್ರಿ ಮಲಗುವ ಮುಂಚೆನೂ ಕೆಲಸ ಮಾಡ್ತೀರಿ. ಒಂದೆರಡು ವಾರ ಹೀಗೆ ಆದ ಮೇಲೆ ಎಷ್ಟೇ ಗಂಟೆ ನಿದ್ದೆ ಮಾಡಿದ್ರೂ ಬೆಳಿಗ್ಗೆ ಏಳೋಕೆ ಆಗಲ್ಲ, ಏಳುವಾಗಲೇ ಸುಸ್ತು. ಆಫೀಸ್ಗೆ ಹೋದ ಮೇಲೂ ಏನೂ ಕೆಲಸ ಮಾಡೋಕೆ ಮನಸ್ಸು ಬರಲ್ಲ. 2. ಪ್ರೇರಣೆ ಕೊರತೆ. ಹಿಂದೆ ಇಷ್ಟಪಡುತ್ತಿದ್ದ ಕೆಲಸ, ಹವ್ಯಾಸಗಳಲ್ಲೂ ಖುಷಿ ಸಿಗಲ್ಲ, ಏನೇ ಮಾಡೋಕೆ ಮನಸ್ಸು ಬರಲ್ಲ. ಉದಾಹರಣೆ, ನಿಮಗೆ ಓದೋದು ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಹೊಸ ಪುಸ್ತಕ ಓದಿ ಖುಷಿ ಪಡ್ತಿದ್ರಿ. ಆದ್ರೆ ಈಗ ಓದೋಕೆ ಕೂತ್ರೆ ಮನಸ್ಸು ಓದಿನಲ್ಲಿ ನಿಲ್ಲೋದೇ ಇಲ್ಲ. ಒಂದು ಪುಟ ಓದಿದ್ರೆ 10 ಸಲ ಅದೇ ಪುಟ ಓದಬೇಕಾಗುತ್ತೆ. 3. ಸಿಟ್ಟು, ಕಿರಿಕಿರಿ. ಸಣ್ಣ ಪುಟ್ಟ ವಿಷಯಕ್ಕೂ ಸಿಟ್ಟು ಬರುತ್ತೆ, ತಾಳ್ಮೆ ಕಳೆದುಕೊಳ್ಳುತ್ತೀವಿ. ಯಾರಾದ್ರೂ ಮಾತಾಡಿಸಿದ್ರೂ ಸಿಟ್ಟು ಬರುವಷ್ಟು ಕಿರಿಕಿರಿ ಆಗುತ್ತೆ. ಉದಾಹರಣೆ, ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ ಜಾಮ್ ಆಗಿದೆ. ಹಿಂದಿನಿಂದ ಒಂದು ಕಾರು ಹಾರ್ನ್ ಹೊಡೆಯಿತು ಅಂದ್ರೆ ಸಾಕು, ತಡೆಯೋಕೆ ಆಗದಷ್ಟು ಸಿಟ್ಟು ಬರುತ್ತೆ. ಮನೆಯಲ್ಲಿ ಯಾರಾದ್ರೂ ಒಂದು ಮಾತು ಜಾಸ್ತಿ ಆಡಿದ್ರೂ ಅಷ್ಟೇ. 4. ದೇಹದಲ್ಲಿ ಸಮಸ್ಯೆ. ಆಗಾಗ ತಲೆನೋವು, ಹೊಟ್ಟೆನೋವು, ಬಿಪಿ, ಶುಗರ್ ಏರುಪೇರಾಗುವುದು, ಈ ರೀತಿ ದೇಹದಲ್ಲೂ ಸಮಸ್ಯೆ ಶುರುವಾಗುತ್ತೆ. ಉದಾಹರಣೆ, ಮೊನ್ನೆಯಷ್ಟೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿಕೊಂಡಿದ್ರಿ, ಎಲ್ಲವೂ ನಾರ್ಮಲ್ ಇತ್ತು. ಆದ್ರೆ ಈಗ ಒಂದಲ್ಲ ಒಂದು ಸಮಸ್ಯೆ. ಒಂದು ದಿನ ತಲೆನೋವು, ಮತ್ತೊಂದು ದಿನ ಹೊಟ್ಟೆನೋವು. 5. ಮರೆಗುಳಿತನ. ಮೀಟಿಂಗ್, ಡೆಡ್ಲೈನ್, ಹುಟ್ಟುಹಬ್ಬ ಇತ್ಯಾದಿ ಮುಖ್ಯ ವಿಷಯಗಳನ್ನು ಮರೆತು ಬಿಡುತ್ತೀವಿ. ಮನಸ್ಸು ಏಕಾಗ್ರತೆ ಕಳೆದುಕೊಳ್ಳುತ್ತೆ. ಉದಾಹರಣೆ, ಮೊನ್ನೆ ಒಂದು ಮುಖ್ಯವಾದ ಮೀಟಿಂಗ್ ಇತ್ತು. ರಿಮೈಂಡರ್ ಸೆಟ್ ಮಾಡಿದ್ರೂ ಮರೆತು ಹೋಯಿತು. ಬಾಸ್ ಕರೆ ಮಾಡಿ ಕೇಳಿದಾಗಲೇ ನೆನಪಾಯಿತು. 6. ಹವ್ಯಾಸಗಳಲ್ಲಿ ಆಸಕ್ತಿ ಕಮ್ಮಿ. ಹಾಡು ಕೇಳೋದು, ಓದೋದು, ಸ್ನೇಹಿತರ ಜೊತೆ ಕಾಲ ಕಳೆಯೋದು, ಯಾವುದರಲ್ಲೂ ಮಜಾ ಸಿಗಲ್ಲ. ಉದಾಹರಣೆ, ವೀಕೆಂಡ್ ಬಂತೆಂದರೆ ಸಾಕು ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗೋದು, ಊಟ ಮಾಡೋದು, ಇದೆಲ್ಲ ಈಗ ಒಂಥರ ಭಾರ ಅನಿಸುತ್ತೆ. ಮನೆಯಲ್ಲೇ ಒಬ್ರೇ ಕೂತು ಟಿವಿ ನೋಡೋದೇ ಈಗ ಖುಷಿ ಅಂತ ಅನಿಸುತ್ತೆ. 7. ಜವಾಬ್ದಾರಿ ತಪ್ಪಿಸುವುದು. ಕೆಲಸದ ಜವಾಬ್ದಾರಿ, ಸ್ನೇಹಿತರ ಫೋನ್ ಕರೆ ಎಲ್ಲವನ್ನೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೀವಿ. ಯಾರನ್ನೂ ಭೇಟಿ ಮಾಡೋಕೆ ಇಷ್ಟಪಡಲ್ಲ. ಉದಾಹರಣೆ, ಹಿಂದೆಂದೂ ಫೋನ್ ಸೈಲೆಂಟ್ನಲ್ಲಿ ಇಡುತ್ತಿರಲಿಲ್ಲ, ಈಗ ಯಾರ ಫೋನ್ ಬಂದ್ರೂ ಎತ್ತೋಕೆ ಮನಸ್ಸು ಬರಲ್ಲ, ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದು ಕಷ್ಟ ಅನಿಸುತ್ತೆ. 8. ಭಾವನೆಗಳೇ ಇಲ್ಲದಂತಾಗುವುದು. ಯಾವುದೇ ಭಾವನೆಗಳನ್ನು ಅನುಭವಿಸೋಕೆ ಆಗಲ್ಲ. ಸಂತೋಷ, ದುಃಖ ಎಲ್ಲವೂ ಮರಗಟ್ಟಿದ ಭಾವ. ಒಂದರ್ಥದಲ್ಲಿ ಖಾಲಿ ಫೀಲಿಂಗ್. ಉದಾಹರಣೆ, ಮಗುವಿನ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬಂದಿದೆ. ಹಿಂದೆ ಆಗಿದ್ರೆ ಎಷ್ಟು ಖುಷಿ ಪಡ್ತಿದ್ರಿ. 9. ಒತ್ತಡ. ಚಿಕ್ಕ ಕೆಲಸವಾದರೂ ಭಾರಿ ಒತ್ತಡ ತರುತ್ತೆ. ಹೊಸ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ. ಎಲ್ಲದಕ್ಕೂ ಒಂದೇ ಉತ್ತರ, ಆಮೇಲೆ ಮಾಡೋಣ ಅಥವಾ ಸಾಧ್ಯವಿಲ್ಲ. ಉದಾಹರಣೆ, ಮನೆಯಲ್ಲಿ ಒಂದು ಸಣ್ಣ ಕೆಲಸ ಮಾಡಬೇಕು ಅಂದ್ರೂ ಒತ್ತಡ ಶುರುವಾಗುತ್ತೆ. ಏನೋ ದೊಡ್ಡ ಕೆಲಸ ಮಾಡಬೇಕಾಗಿತ್ತೇನೋ ಅನ್ನೋ ಭಾವ. ಈ ಚಿಹ್ನೆಗಳಲ್ಲಿ ಹೆಚ್ಚಿನವು ನಿಮ್ಮಲ್ಲೂ ಇದ್ದರೆ ಅದು ನಿಮ್ಮ ಮಿತಿ ಮೀರಿರುವ ಸೂಚನೆ. ದೇಹ ಮತ್ತು ಮನಸ್ಸು ಎರಡೂ ವಿಶ್ರಾಂತಿ ಕೇಳುತ್ತಿವೆ ಅಂತ ಅರ್ಥ. ಏನು ಮಾಡಬೇಕು? ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಒಂದು ದಿನ ರಜೆ ತೆಗೆದುಕೊಂಡು ಮನೆಯಲ್ಲೇ ಇರಿ, ಏನೂ ಕೆಲಸ ಮಾಡದೆ ವಿಶ್ರಾಂತಿ ಪಡೆಯಿರಿ.
ಇಷ್ಟಪಡೋ ಹವ್ಯಾಸಗಳಲ್ಲಿ ಸಮಯ ಕಳೆಯಿರಿ. ಚಿತ್ರ ಬಿಡಿಸುವುದು, ಹಾಡು ಕೇಳುವುದು, ಪುಸ್ತಕ ಓದುವುದು, ಏನೇ ಇರಲಿ ಮನಸ್ಸಿಗೆ ಖುಷಿ ಕೊಡುವ ಕೆಲಸ ಮಾಡಿ. ಯೋಗದ ಧ್ಯಾನ ಮಾಡಿ ಮನಸ್ಸು ಶಾಂತವಾಗಿರಲಿ. ಪ್ರತಿದಿನ ಸ್ವಲ್ಪ ಹೊತ್ತು ಯೋಗ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಒಳ್ಳೆಯ ನಿದ್ದೆ, ಆಹಾರ ಅಗತ್ಯ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆ ನಿದ್ದೆ ಮಾಡಿ. ಆರೋಗ್ಯಕರ ಆಹಾರ ಸೇವಿಸಿ. ಸ್ನೇಹಿತರು ಅಥವಾ ಕೌನ್ಸೆಲರ್ ಜೊತೆ ಮಾತಾಡಿ. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸು ಹಗುರವಾಗುತ್ತದೆ. ಅಗತ್ಯವಿದ್ದರೆ ರಜೆ ತಗೊಂಡು ರಿಲ್ಯಾಕ್ಸ್ ಆಗಿ. ಕೆಲಸದ ಒತ್ತಡ ತುಂಬಾ ಜಾಸ್ತಿ ಇದ್ದರೆ ಕೆಲವು ದಿನ ರಜೆ ತೆಗೆದುಕೊಂಡು ಪ್ರವಾಸ ಹೋಗಿ ಬನ್ನಿ. ನಿಮ್ಮ ದೇಹ ಮತ್ತು ಮನಸ್ಸು ನಿಮಗೆ ಕೊಡುವ ಸಂಕೇತಗಳನ್ನು ಅಲಕ್ಷಿಸಬೇಡಿ. ಸ್ವಲ್ಪ ಕಾಳಜಿ ವಹಿಸಿದರೆ ಸಾಕು, ನೀವು ಮತ್ತೆ ಹಿಂದಿನಂತೆ ಉತ್ಸಾಹದಿಂದ ಇರಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.